ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು ಡಿಗ್ರಿ ಹಾಸ್ಟೆಲ್ ಅರ್ಜಿ ಯಾವಾಗ ಪ್ರಾರಂಭ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ. ಆ ಕುರಿತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸತಕ್ಕಂಥ BC ಹಾಸ್ಟೆಲ್ಗಳಿಗೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ಗಳಿಗೆ ಅರ್ಜಿ ಯಾವಾಗ ಪ್ರಾರಂಭ ಅಂತ ಕೇಳ್ತಾ ಇದ್ದೀರಾ. ಆ ಕುರಿತು ಲೈವ್ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು BCM ಹಾಸ್ಟೆಲ್ ಅಂತೀವಿ. BCM ಅಂದರೆ ಮೊದಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎರಡೂ ಒಂದೇ ಇತ್ತು. ಆಗ BCM ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಕರಿತಿದ್ರು. ಈಗ ಏನಾಗಿದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನೇ ಬೇರೆ ಆಗಿದೆ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟೇ ಬೇರೆ ಆಗಿದೆ. ಈಗ BC ಹಾಸ್ಟೆಲ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ಅಂತ ಕರೀತಾರೆ. ಓಕೆನಾ? ನೋಡಿ, ಡಿಗ್ರಿ ಹಾಸ್ಟೆಲ್ ಕುರಿತು ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ಬೇಕಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಡಿಗ್ರಿ ಹಾಸ್ಟೆಲ್ ಅರ್ಜಿ ನಾವು ಈ ಮುಂಚೆ ತಿಳಿಸ್ಕೊಟ್ಟಂತೆ ಆಗಸ್ಟ್ ಮೊದಲ ವಾರ ಅಂತ ಹೇಳಿದ್ವಿ. ಇವತ್ತು ಆಲ್ರೆಡಿ ಆಗಸ್ಟ್ 4, ಇನ್ನೂ 3 ದಿನ ಟೈಮ್ ಇದೆ. ಅಂದರೆ ಆಗಸ್ಟ್ 5, 6, 7 ಈ 3 ದಿನದೊಳಗೆ ಒಂದು ಡಿಗ್ರಿಯ ಹಾಸ್ಟೆಲ್ ಅಫಿಷಿಯಲ್ ಆಗಿರ್ತಕ್ಕಂಥ ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನ್ನ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ನಾನು ಆಗಸ್ಟ್ 5, 6, 7 ಈ 3 ದಿನದಲ್ಲಿ ಒಂದೇ ದಿನ ಒಂದು ಡಿಗ್ರಿ ಹಾಸ್ಟೆಲ್ ಅರ್ಜಿ ಕುರಿತು ಲೈವ್ ಅಪ್ಡೇಟ್ ಬರುತ್ತೆ. ಬಂದ ತಕ್ಷಣ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಡಿಗ್ರಿ ಹಾಸ್ಟೆಲ್ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಗೂಗಲಲ್ಲಿ ಹೋಗಿ SSP ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದಾಗ ಏನು ಸರ್, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಸ್ವಲ್ಪ ಡಿಪಾರ್ಟ್ಮೆಂಟೇ ಇಲ್ಲ ಅಂತ ಹೇಳ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷದಿಂದ BCM ಹಾಸ್ಟೆಲ್ ಅರ್ಜಿ ಸಲ್ಲಿಸಲು ಹೊಸ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಬಿಟ್ಟಿದ್ದಾರೆ. ಅದು ಯಾವುದಪ್ಪ ಅಂದರೆ, ಇಲ್ಲೇ ಕೆಳಗೆ ಸ್ಕ್ರೋಲ್ ಅಪ್ ಮಾಡಿ ಲೋಗೋ BCWD ಹಾಸ್ಟೆಲ್ ಪೋರ್ಟಲ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಅಪ್ಡೇಟ್ ಬರುತ್ತೆ ಪೋಸ್ಟ್ ಮೆಟ್ರಿಕ್ದು. ಬಂದ ತಕ್ಷಣವೇ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಎಷ್ಟು ಪ್ರಶ್ನೆ ಕೇಳ್ತೀರ ಅಷ್ಟು ನಮಗೆ ಹೆಚ್ಚು ಆನ್ಸರ್ ಹುಡುಕೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕಾಗಿ ಹೆಚ್ಚು ವಿದ್ಯಾರ್ಥಿಗಳ ಪ್ರಶ್ನೆ ಕೇಳಿ ನಾವು ಆನ್ಸರ್ ಹುಡುಕಿ ಕೊಡ್ತೀವಿ. ಅದೇ ರೀತಿಯಾಗಿ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ವಿಡಿಯೋಗೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಅಂದರೆ ಯಾವ ಜಿಲ್ಲೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ಹಾಸ್ಟೆಲ್ಗಳಿಗೆ ಬೇಡಿಕೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ. ಅಂದರೆ ನಮಗೂ ಕೂಡ ನಮಗೆ ಈ ಜಿಲ್ಲೆ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ನಾವು ಇನ್ನೂ ಹೆಚ್ಚು ಸರ್ಚ್ ಮಾಡಬೇಕು ಅನ್ನೋ ಮಾಹಿತಿ ಸಿಗ್ತಾವೆ. ನಿಮ್ಮ ಜಿಲ್ಲೆ ಹೆಸರು ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.